ನಮಗೆ ರೆಪ್ರೆಸೆಂಟೇಷನ್ ಅನ್ನು ಯಾರು ಕೊಟ್ಟದ್ದು ಅಲ್ಲ, ನಾವು ಹೊಂದಿದ್ದು ಅಲ್ಲ. ಇದು ಸ್ಪಷ್ಟೀಕರಣಕ್ಕಾಗಿ ನಾನು ಹೇಳ್ತಾ ಇರೋದು. ಈಗ ಅಷ್ಟು ಮಂದಿಯನ್ನು ನಾವು ಪ್ರತಿನಿಧಿಸ್ತೇವೆ ಅಂತ ಹೇಳುವಾಗೂ ಇಲ್ಲ. ಹಾಗಂತ ಅಷ್ಟು ಮಂದಿಗಳಲ್ಲಿ ನಾವು ಇದ್ದೇವೆ. ನಾವು ಸ್ವಪ್ರಜ್ಞೆಯಿಂದ ಸಮಾನ ಮನಸ್ಕರಾಗಿ ಒಟ್ಟು ಸೇರಿ ನಿಮ್ಮ ಮುಂದೆ ಕಾಣಿಸಿದ್ದೇವೆ ಅಂತ ಬಿಟ್ಟರೆ, ತಾಳಮದ್ದಲಿನ ಕಲಾವಿದರು ಅಂದರೆ ನಾವಿಷ್ಟೇ ಮಂದಿ ಎಂಬ ಭ್ರಮೆಯಾಗಲಿ ಧೋರಣೆಯಾಗಲಿ ನಮ್ಮದಲ್ಲ. ಇದೊಂದು ಇದು ಎಲ್ಲಿ ಅತಿರೇಕಕ್ಕೆ ಹೋಗ್ತಾ ಉಂಟು ಅಂತ ಪ್ರಾಕ್ಟಿಕಲ್ ಸೆನ್ಸಲ್ಲಿ ಇವತ್ತಿನ ತನಕ ಟಿಲ್ ಡೇಟ್ ಇವತ್ತಿನ ಪ್ರಭಾಕರ್ ಜೋಶಿ ಅವರನ್ನು ಪ್ರಾಜ್ಞರು ಅಂತ ಹೇಳ್ತಾ ತಿಕ್ಕಲು ಹೊಂದಿದ್ದಾರೆ. ಇವತ್ತಿನ ಪೇಪರಲ್ಲಿ ಗಮನಿಸಬಹುದು, ನಿಮ್ಗೆ ಗೊತ್ತುಂಟು. ಪತ್ರಿಕಾಗೋಷ್ಠಿ ಆಗುತ್ತಾ ಉಂಟು ಅಂತ ಅವರಿಗೆ ಸಂಪಾದಕರಿಗೆ ಗೊತ್ತಾಗಿದೆ. ಇಲ್ಲಿಂದ ಇಂಟಿಮೇಷನ್ ಹೋದ ಕೂಡಲೇ ಪತ್ರಿಕಾಗೋಷ್ಠಿ ಸ್ಕಾಚೇ ಇವರಿಗೆ ನಶೆ ಏರಿಸಿದ್ರೆ ಅಂತ. ಸ್ಕಾಚ್ ಕುಡ್ದದ್ದವರು, ನಶೆ ನಮ್ಗೆ ಇರುದಾ? ಈಗ ನಶೆ ಏರಿಸಲಿಕ್ಕೆ ಅವರು ಕುಡಿಸ್ತಾ ಇರುದಾ? ಮಾತಾಡ್ಲಿಕ್ಕೆ ಬರ್ತದೆ, ನಮಗೂ ಮಾತಾಡ್ಲಿಕ್ಕೆ ಬರ್ತದೆ, ಬಟ್ ಬಿಲೋ ಬೆಲ್ಟ್ ಹೊಡೆಯುವುದು ನಮಗೆ ಉದ್ದೇಶ ಅಲ್ಲ. ಎಲ್ಲಿವರೆಗೆ ಹೊಲಸಾಗಿದೆ ಅಂದ್ರೆ, ತನ್ನ ಮೈಯನ್ನು ತಾನೇ ನೆಕ್ತಾ ಇರುವ ನಾಯಿಯ ಚಿತ್ರ ಹಾಕಿ ತುಂಬಾ ಬೇಸರದಿಂದ ಹೇಳುದು, ಸಂಭ್ರಮಿಸ್ತಾ ಹೇಳುವುದಲ್ಲ ನಾನು, ಅದನ್ನು ಫೇಸ್ಬುಕ್ ಅಲ್ಲಿ ಹಾಕಿ ವಿಶ್ವೇಶ್ವರ ಭಟ್ರನ್ನು ಅದರಿಂದ ಟಿಂಗಲ್ ಮಾಡ್ತಾ ಇದ್ದಾರೆ. ಕ್ವಶನ್ ಆನ್ಸರ್ ಅವರೇ ಮಾಡ್ತಾ ಇದ್ದಾರೆ. ಕ್ವಶನ್ ಅವರದ್ದೇ, ನಾಯಿ ಆನ್ಸರ್ ಅವರದ್ದೇ ಎಂಬುದರಿಂದ ತನ್ನ ಮೈಯನ್ನೇ ಇದು ನಾನು ಹೆಸರೇ ಹೇಳ್ಬೋದು. ಅವರು ಪಬ್ಲಿಕ್ ಆಗಿ ಹಾಕಿದ್ದಾರೆ. ಅನಂತ ಕಾಮತ್ ಅಂತ IT ಇಂಜಿನಿಯರ್ ಬೆಂಗಳೂರಿನವರು ಹಾಕಿದ್ದು. ಇದು ಯಾಕಿದ ಆಗಬಾರದು ಎಂಬ ಕಾರಣದಿಂದ ನಾವು ಹೇಳ್ತಾ ಇರುವುದು. ಈಗ ನಮ್ಮ ವೃತ್ತಿಗೆ ನಾವು ಹೀನವಾದ ಕಮೆಂಟ್ ಅನ್ನು ಹೇಗೆ ಸಹಿಸುವುದಿಲ್ಲೋ, ಅವರು ಸಂಪಾದಕರಾಗಿ 40 ವರ್ಷದಿಂದ ಗಳಿಸಿದ ಗೌರವ ಪ್ರತಿಷ್ಠೆ ಇದರ ಬಗ್ಗೆ ನಮಗೂ ಅರಿವು ಉಂಟು. ನಾವು ಅವರ ಆದರಣೀಯವಾದ ಲೇಖನಗಳನ್ನು ಮಾನಿಸಿದವರು, ಓದಿದವರು, ಸಂಭ್ರಮಿಸಿದವರು, 4 ಮಂದಿ ಜೊತೆಯಲ್ಲಿ ಹಂಚಿಕೊಂಡವರು. ಗೌರವಾರ್ಹರಾದವರು ಇಷ್ಟು ನೀಚವಾಗಿ ಯಾಕೆ ಮಾಡ್ತಾರೆ ನೋಡಿ. ಇನ್ನೊಂದು, ಮೂಡುಬಿದ್ರೆಯಲ್ಲಿ ರಾಘವೇಂದ್ರ ಭಂಡಾರ್ಕರ್ ಅಂತ ಈ ನೆಲದ ಗುಣದ್ದು ಪತ್ರಿಕಾ ಏಜೆಂಟ್ರ ಬಳಿಗೆ ಹೋಗಿ ನೀವು ಈ ಪತ್ರಿಕೆ ತರಿಸಬಾರದು ಅಂತ ಇನ್ಸಿಸ್ಟ್ ಮಾಡಿದ್ದಾರೆ. ನಮ್ಮ ಮಣ್ಣಿನ ನೆಲವನ್ನು, ಕಲಾವಿದರನ್ನು ಅವಮಾನಿಸಿದಂತ ಈ ವಿಶ್ವವಾಣಿ ನೀವು ನಿಲ್ಲಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಬಹುಶಃ ಅದನ್ನು ಕೇಳಿದ್ದಾರೆ ಕೂಡ. ಅವರ ಪತ್ರಿಕೆ ಅಷ್ಟು ಮಾರಾಟ ಸಂಖ್ಯೆ ಕಡಿಮೆ ಆಯಿತು ನಮ್ಮಿಂದಾಗಿ ಅಂತ ಸಂಭ್ರಮಿಸುವ ವಿಷಯ ಅಲ್ಲ. ನಮ್ಮಲ್ಲಿ ಒಬ್ಬ ಈ ಕಮೆಂಟಿನಿಂದ ಅರ್ಥ ಹೇಳದ ಹಾಗಾದ್ರೆ ಎಷ್ಟು ನೋಯ್ತೇವೋ, ಅವರ ಪೇಪರ್ ಪ್ರಸಾರ ಆಗದಿದ್ರು ನಮ್ಗೆ ಅಷ್ಟೇ ನೋವಾಗ್ತದೆ. ಇದು ಅವರಲ್ಲೂ ಜಾಗೃತ ಆಗಲಿ, ನಮ್ಮದು ಮಾತ್ರ ವೃತ್ತಿ. ಈಗ ಪತ್ರಕರ್ತರ ವೃತ್ತಿ ಶ್ರೇಷ್ಠವೇ, ಸಮಾಜವನ್ನು ತಿದ್ದುವ ಕೆಲಸವೇ, ಕಲಾವಿದರು ಕನಿಷ್ಠರು ಎಂಬ ಧೋರಣೆ ಯಾಕೆ? ಅವ್ರು ಮಾಡ್ತಾ ಇರೋದಕ್ಕೊಂದು ಗೌರವಾರ್ಹತೆ ಇಲ್ಲ ಎಂಬಂತ ಒಂದು ನಗಣ್ಯ ತಿರಸ್ಕಾರದ ಭಾವ ಯಾಕೆ? ವ್ಯಕ್ತಿಗತವಾಗಿ ಅವರಿಗೆ ಆಕ್ಷೇಪ ಉಂಟಾ? ರಂಗಭಟ್ಟನ ಬಗ್ಗೆ, ಜೋಶಿಯವರ ಬಗ್ಗೆ, ಉಮಾಕಾಂತ ಭಟ್ರ ಮಾಡಲಿ. ವ್ಯಕ್ತಿಗತವಾಗಿ ನಾವು ವಿಮರ್ಶಾತೀತರಲ್ಲ. ಪತ್ರಿಕೆಯವರಿಗೆ ಅವರ ರೇಂಜಿನೊಳಗೆ ನಮ್ಮ ಸುದ್ದಿಗಳು ಬರ್ತದೆ ಅಂತ ಆದ್ರೆ ವ್ಯಕ್ತಿನಿಷ್ಠವಾಗಿ ಹಾಕಿ, ನನಗೂ ಅದಕ್ಕೂ ಆಕ್ಷೇಪ ಇಲ್ಲ. ಅವರನ್ನು ಕಲಾವಿದ ಅಂತ ಟ್ಯಾಗ್ ಮಾಡಬೇಡಿ. ಕಲಾವಿದ ಆಗಿ ನಾವು ತಪ್ಪು ಮಾಡಲಿಲ್ಲಲ್ಲ. ಇಂಡಿವಿಜುವಲ್ ಆಗಿ ತಪ್ಪು ಮಾಡಿದ್ರೆ ನನ್ನ ಮೇಲೆ ಅಟ್ಯಾಕ್ ಮಾಡಬೇಕು. ಇಂಡಿವಿಜುವಲ್ ಆಗಿ ನಾನು ಫಾಲ್ಟ್ ಮಾಡಿದ್ರೆ, ಅಪರಾಧ ಮಾಡಿದ್ರೆ ಅದನ್ನು ಹೇಳಿ. ನಾನು ಕಲಾವಿದ ಆಗಿದ್ದಕ್ಕೂ ನಾನು ಮಾಡಿದ ಅಪರಾಧಕ್ಕೆ ಏನು ಸಂಬಂಧ? ಭಾರತೀಯ ಪರಂಪರೆಯಲ್ಲಿ ವಾಕ್ಯಾರ್ಥಗಳ ಶಾಸ್ತ್ರಜ್ಞರಾದವರ ವಾಕ್ಯಾರ್ಥ ಸಭೆಗಳಲ್ಲಿ ಹೆಮ್ಮೆಯಿಂದ ನಾವು ಹೇಳಬಹುದಾದ ಭಾಗವಿಶ್ವೇಶ್ವರ ಉಮಾಕಾಂತ ಭಟ್ರದ್ದು. ಅವರ ಕನ್ನಡವನ್ನು ಕನ್ನಡಕ್ಕೆ ತರ್ಜಮೆ ಮಾಡಬೇಕಂತೆ. ಎಂಥದ್ದು ಇದರ ಅರ್ಥ? ಸಾಹಿತ್ಯ ಸಮ್ಮೇಳನದ, ಯಕ್ಷಗಾನ ಸಮ್ಮೇಳನದ ಸರ್ವಾಧ್ಯಕ್ಷರು, ಪ್ರಥಮಾಧ್ಯಕ್ಷರು ಎಂಬುದು ಮಾತ್ರ ಅಲ್ಲ, ನಮ್ಗೆ ಗೊತ್ತುಂಟು ನಮ್ಮ ಊರಿನ ಜೋಶಿಯವರ ಹಿರಿಮೆ ಎಷ್ಟು, ಗರಿಮೆ ಎಷ್ಟು ಅಂತ, ಅವರ ಕಾಂಟ್ರಿಬ್ಯೂಷನ್ ಎಷ್ಟು, ಅವರು ಬರೆದ ಪುಸ್ತಕಗಳೆಷ್ಟು, ಅವರು ಮಾಡಿದ ಡಾಕ್ಟರೇಟ್, ಇದೇ ಫೀಲ್ಡ್ ಅಲ್ಲಿ ಡಾಕ್ಟರೇಟ್ ಮಾಡಿದವರು ಕೃಷ್ಣ ಸಂಧಾನ ಪ್ರಸಂಗ ಪ್ರಯೋಗದ ಬಗ್ಗೆ. ಈಗ ನಾನು ನಿಮ್ಮಲ್ಲಿ ಕೇಳುದು, ಒಂದು ವೃತ್ತಿ ಧರ್ಮವಾಗಿ ಅತ್ಯಂತ ಹಿರಿಯಾಗಿ ಆದರಣೀಯಾದ ಪತ್ರಕರ್ತನನ್ನು ಯಾರಾದ್ರೂ ಹೀನಾಯವಾಗಿ ಕಂಡ್ರೆ, ಈಗ ನಾನು ಕೇಳಿ ತಿಳಿದ ಹಾಗೆ ಒಬ್ಬ ಪತ್ರಕರ್ತ ಇನ್ನೊಬ್ಬ ಪತ್ರಕರ್ತನನ್ನು ಬಿಟ್ಟು ಕೊಡಬಾರದು ಅಂತ ಒಂದು ವೃತ್ತಿ ಧರ್ಮದ ಎಥಿಕ್ಸ್ ಅನ್ನು ನೀವು ಹೇಗೆ ಪಾಲಿಸ್ತೀರೋ, ತಾಳಮದ್ರಲ್ಲಿ ಹಾಗೆ ಇರ್ಬೇಕಂತಲ್ವ? ಈಗ ಆ ವೃತ್ತಿ ಧರ್ಮವನ್ನು ನಾವು ಬಿಡಬೇಕು ಅಂತ ನೀವು ನಿರೀಕ್ಷಿಸಲಿಕ್ಕಾಗ್ತದ? ಜೋಶಿ ಅಂತವರಿಗೆ, ಉಮಾಕಾಂತ ಭಟ್ರಂತವರಿಗೆ, ಅಶೋಕ್ ಭಟ್ರಂತವರಿಗೆ, ಇನ್ನು ಯಾರಿಗೆ ಏನು ಹೇಳಿದ್ರು ಕೂಡ ಸಹಿಸಿಕೊಂಡು ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ಆದ್ರಿಂದ ಅದು ತಪ್ಪು ಎಂಬುದರಿಂದ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದು. ಅದರ್ವೈಸ್ ಇಲ್ಲಿ ತನಕ ನಾವು ಕೊಟ್ಟ ವಾರ್ನಿಗಾಗಲಿ, ನಾವು ಹೇಳಿದ್ದಾಗಲಿ ಅವರು ಗಣಿಸಿದ ಹಾಗಿಲ್ಲ. ನಾವು ಇದಕ್ಕೆ ಸ್ಟೇ ತರುವುದನ್ನು
ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರು ಅವರವರ ಕ್ಷೇತ್ರದಿಂದ ಡಿಫಮೇಷನ್ ಕೇಸ್ ಫೈಲ್ ಮಾಡುವುದನ್ನು ನಾವು ಕಾನೂನು ಸಮಾಲೋಚನೆ ಮಾಡ್ತಾ ಇದ್ದೇವೆ, ಅದನ್ನು ಮಾಡ್ತೇವೆ ಎಂಬುದು ಖಚಿತ. ನಿಮ್ಗೆ ಬೇಕು ಅಂತಾದ್ರೆ ಇದನ್ನು ವಾರ್ನಿಂಗ್ ಆಗಿ ತಗೊಳ್ಬಹುದು, ಅಥವಾ ನಮ್ಮ ಅದು ವಾರ್ನಿಂಗ್ ಅಲ್ಲ. ಮಾತಾಡ್ತಾ ಇರುವಾಗ ಆಕ್ರೋಶದಿಂದ ಟೋನ್ ಬದಲಾಗಿರ್ಬೋದು, ಬಿಟ್ರೆ ಇದು ನಿಮ್ಮನ್ನು ವಾರ್ನ್ ಮಾಡ್ಲಿಕ್ಕೆ ಅಂತ ನಾವು ಹೇಳ್ತಾ ಇಲ್ಲ. ಇದು ಆಗಬಾರದು ಎಂಬುದರಿಂದ ನಾನು ಹೇಳ್ತಾ, ಅದಕ್ಕೆ ಮುಂದೆ ಆಗದಿರಲಿ ಎಂಬ ಹಾರೈಕೆಯಿಂದ ನಾನು ಹೇಳ್ತಾ ಇರೋದು. ನಾವು ಕೇಸ್ ಫೈಲ್ ಮಾಡುದು ಅಲ್ಲ. ಪತ್ರಿಕೆ ಮತ್ತು ಕಲಾವಿದರ ಸಂಬಂಧ ಊರ್ಜಿತವಾಗಿರಲಿ ನನ್ನಲ್ಲಿ ಉಂಟು. ಈಗ ನಿಮ್ಗೆಲ್ಲ ಗೊತ್ತಿದ್ದದೆ, ನಾವು ಸಂಗ್ರಹ ಮಾಡದೇ ಅಲ್ಲ. ಈಗ ಅವರ ಎದುರಿನಲ್ಲಿ ವ್ಯಕ್ತಿನಿಷ್ಠವಾಗಿ ಅವರು ವೃತ್ತಿಯಲ್ಲಿ ಮಾಡಿದಂತಹ ಕೃತ್ಯದಿಂದ ಅವರ ಮೇಲೆ ಫೈಲ್ ಆದ ಕೇಸುಗಳು, ಅವರ ಮೇಲೆ ಬಂದ ಅಪವಾದಗಳು, ಅವರ ಮೇಲೆ ಬಂದ ವಿಮರ್ಶೆಗಳು, ಇದನ್ನು ನಾನು ಹೇಳ್ತಾ ಹೋದ್ರೆ ಈಗ ಪತ್ರಕರ್ತನ ಧರ್ಮವನ್ನು ಮೀರಿ ಪತ್ರವನ್ನು ಲೇಖನವನ್ನು ಬಳಸಬಹುದು ಅಂತಾದ್ರೆ ಜಸ್ಟ್ ಊಹೆ ಮಾಡಿ. ಕಲಾವಿದನ ಧರ್ಮವನ್ನು ಮೀರಿ ರಂಗವನ್ನು ಕಲಾವಿದ ಬಳಸಲಿಕ್ಕೆ ತೊಡಗಿದ್ರೆ ನಾಳೆ ವಿಶ್ವೇಶ್ವರ ಭಟ್ರ ಬಗ್ಗೆ ಒಬ್ಬೊಬ್ಬ ಕಲಾವಿದ ಒಂದೊಂದು ಹೇಳಲಿಕ್ಕೆ ತೊಡಗುತ್ತಾನೆ, ಅದು ವಿಡಿಯೋ ಕ್ಲಿಪ್ ಆಗಿ ವೈರಲ್ ಆಗ್ತದೆ. ಇದು ಬೇಕಾ? ಕಲಾವಿದನನ್ನು ತೇಜೋವಧೆ ಮಾಡಲಿಕ್ಕೆ ಪತ್ರಿಕೆ ಬಳಸುವುದು, ನಾವು ರಂಗವನ್ನು ವಿಶ್ವೇಶ್ವರ ಭಟ್ರನ್ನು ವಿಶ್ವವಾಣಿಯನ್ನು ತೇಜೋವಧೆ ಮಾಡಲಿಕ್ಕೆ ಅಸಾಧ್ಯ ಏನೂ ಅಲ್ಲ. ಅದು ಸರಿ ಅಂತಲ್ಲ, ಬಟ್ ಅದು ಪಾಸಿಬಲ್ ಈ ರಂಗದಲ್ಲಿ. ಇದು ವಾರ್ನಿಂಗ್ ಅಲ್ಲ, ಇದು ಆಗುತ್ತದೆ. ನನ್ನ ಒಬ್ಬರ ಕಂಟ್ರೋಲ್ ಅಲ್ಲಿ ಇದಿಲ್ಲ ಈ ಫೀಲ್ಡ್. ಕಲಾವಿದನಾದವನಿಗೆ ನಮಗೆ ಆದರ್ಶವಾದಂತಹ ಒಂದು ಅಭಿಮಾನಾಸ್ಪದವಾದಂತಹ ಕಲಾವಿದರಿಗೆ ಹೀಗೆ ಹೇಳಿದ್ದಕ್ಕೆ ನಾನು ಪ್ರತಿಕ್ರಿಯಿಸಬೇಕು ಅಂತ ಈ ರಂಗವನ್ನು ಆಯ್ಕೆ ಮಾಡಿಕೊಳ್ತಾನೆ, ಅಲ್ಲಿ ಹೇಳ್ತಾನೆ. ಅದು ನಾಳೆ ಯಾರು ಯೂಟ್ಯೂಬ್ ಅಲ್ಲಿ ವೈರಲ್ ಮಾಡ್ತಾರೆ, ಬರ್ಬೇಕಾ? ಆದ್ರಿಂದ ನಾನು ಹೇಳಿದ್ದೆ ಅದನ್ನು ಈಗ ಮುಗಿಸುವುದಕ್ಕಾಗಿ ಒಂದು ಸೌಹೃದ ಸಂಬಂಧ. ಇದನ್ನು ಈಗ ಅಭಿಮಾನಕ್ಕೆ ಬೆಟ್ಟ ಆಗಿದೆ, ಆ ಕಾರಣದಿಂದ ಸಮಷ್ಟಿಯಿಂದ ಎಲ್ಲರಿಗೂ ಗೊತ್ತಾಗುವ ಹಾಗೆ ಇದನ್ನು ಇಲ್ಲಿ ಮುಗಿಸ್ತೇವೆ ಅಂತ ಒಂದು ಕ್ಷಮೆ ಕೇಳಿ ನಾವು ಇದನ್ನು ಉದರಿಸುವುದಕ್ಕೆ ಬಯಸುವುದಿಲ್ಲ. ಆ ಒಳ್ಳೆ ಬೆಳವಣಿಗೆ ಈ ಪತ್ರಿಕಾಗೋಷ್ಠಿ ಕಾರಣವಾಗಲಿ ಅಂತ ನಿಮ್ಮನ್ನಿಟ್ಟುಕೊಂಡು ಅವರಲ್ಲಿ ನಾವು ವಿನಂತಿ ಮಾಡ್ತಾ ಇರೋದು. ಅವರು ಎಷ್ಟರ ತನಕ ಎಲ್ಲಿಯ ತನಕ ಮುಂದುವರಿಸಬೇಕು ಅಂತ ಇಟ್ಟಿದ್ದಾರೆ ಅವರಿಗೆ ಗೊತ್ತು. ಶೀಘ್ರವಾಗಿ ಇವತ್ತಿನಿಂದ ಮುಗಿಸುವುದು ಅಂದ್ರೆ ನಾಳೆ ನಾಡದಲ್ಲಿ ಹಾಕಬಹುದು. ಯಾಕೆಂದ್ರೆ ಅವರು ತುಂಬಾ ಗಡುವು ತಗೊಳ್ಳುವವರಲ್ಲ. ಯಾಕೆಂದ್ರೆ ಇವತ್ತು ಹೇಳಿದ್ದಕ್ಕೆ ನಾಳೆದಲ್ಲಿ ಅವರ ರಿಪ್ಲೈ ಬಂದಿದೆ. ತುಂಬಾ ಅವರಿಗೆ ಗಡುವು ಬೇಕಾಗಿಲ್ಲ. ಹೌದು, ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರು ಹಾಕುವಂತಿರ್ತೇವೆ. ಸಮಷ್ಟಿಯಿಂದಲೂ ತೇಜೋವಧಿಗೆ ಸ್ಟೇ ತಂದು ಹಾಕುವ ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ಸರಿ, ಒಬ್ಬರಿಗೆ ಒಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ಟೀಕೆ ಮಾಡಬೇಕಾದ್ರೆ ಏನಾದ್ರೂ ಕಾರಣ ಇರ್ತದೆ, ಏನಾದ್ರೂ ಇದ್ದ ಅಥವಾ ದಿಢೀರಾಗಿ ನಮಗೆ ಗೊತ್ತಿದ್ದಾಗಿಲ್ಲ ಇದ್ರೆ ಅವರು ಸ್ಪಷ್ಟಪಡಿಸಬೇಕಾದ್ರು. ಬುದ್ಧಿವಂತಿಕೆ ಇದ್ದು ಪ್ರಯೋಜನ ಇಲ್ಲದವರು ಯಾರು ಅಂತ ಹೇಳಿದ್ರೆ ಅವರಿಗೆ ಪ್ರಭಾಕರ್ ಜೋಶಿ ಅನ್ನುತ್ತಾ ಇದ್ದಾರೆ ಅಂತ ನಾನು ತುಂಬಾ ಬೇಸರದಿಂದ ಹೇಳ್ತೇನೆ. ನೀವು ಭೂಷಣ ಅಲ್ಲದವರು ಯಾರಿದ್ದಾರೆ ಅಂತ. ಅದಕ್ಕೆ ಪ್ರಭಾಕರ್ ಜೋಶಿ ಅವರು ನನಗೆ ಅವರ ಈ ಕ್ವಶನ್ ಆನ್ಸರ್ ಅನ್ನು ರಿಪೀಟ್ ಮಾಡೋದೇ ನನಗೆ ಇಷ್ಟ ಇಲ್ಲದ ವಿಷಯ. ಇಂಪ್ರಾಕ್ಟಿಕಲ್ ಅದನ್ನು ಕೇಳಿದ್ರಿಂದ ಅನಿವಾರ್ಯವಾಗಿ ಸಾಂದರ್ಭಿಕವಾಗಿ ಹೇಳಬೇಕಾಗಿ ಬಿಟ್ರೆ ಅಲ್ಲಿಂದ ತೊಡಗಿದ್ದು. ಇದು ಇನ್ನು ವ್ಯಾಕ್ಯೂಮ್ ಇಂದ ತೊಡಗಿದೆ. ಅದಕ್ಕೆ ಕಾರಣ ಆದ ಘಟನೆ ನನಗೆ ಗೊತ್ತಿಲ್ಲ. ಏನು ಹಿನ್ನೆಲೆ ಉಂಟು, ಅವರ ಮೇಲೆ ಏನು ಆಗ್ರಹ ಉಂಟು ಅವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಹೇಳ್ಬೇಕಾದ್ರೆ ಸರ್, ಅದರಲ್ಲಿ ತಾಳಮದ್ದಲೆ ಎಂಬ ಕ್ಷೇತ್ರದ ಉಲ್ಲೇಖ ಇಲ್ಲದಿದ್ದ ಕಾರಣ ತಾಳಮದ್ದಲೆ ಖಂಡಿಸಲಿಲ್ಲ. ನೀವು ನೋಡಿ, ಅವರಿಗೆ ತಾಳಮದ್ದಲೆ ಇಂಪಾರ್ಟೆಂಟ್. ಅವರಿಗೆ ತಾಳಮದ್ದಲೆ ಮಾತ್ರ ಕ್ಷೇತ್ರ ಅಲ್ಲ, ಅದರ ಸೂಕ್ಷ್ಮ ನೀವು ಗಮನಿಸ್ತೀರಿ ಅಂತ ಭಾವಿಸ್ತಾರೆ. ಅದೇ ಇತ್ತು. ಆದರೆ ನಾನು ಖಂಡಿಸಿದಾಗ ಅದು ಗಿವ್ ಅಂಡ್ ಟೇಕ್ ಆಗಿ ಮುಂದುವರಿತಾ ಹೋಗ್ತದ ಅಥವಾ ಏನು ಹಿನ್ನೆಲೆ ಅಂತ ನಮಗೂ ಗೊತ್ತಿಲ್ಲ. ಈಗ ನಾವು ಒಟ್ಟಾಗಿ ಸಮಾಲೋಚನೆ ಮಾಡುವಾಗ ಒಂದು ನಿರ್ದಿಷ್ಟ ಅವಧಿ ಹೋಗ್ತದೆ. ಆದ್ರೂ ಖಂಡಿಸಿದ್ದಾರೆ ಅವರು. ಮತ್ತೆ ತಿಳಿದಿರಲಿಲ್ಲ. ಈಗ ತಾಳಮದ್ದಲೆಯಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೆ ಅಷ್ಟು ಶೈಲಿ ಉಂಟು. ಅಶೋಕ ಭಟ್ರು ಹಾಗಲ್ಲ, ನಾನು ಮಾತಾಡ್ತೇನೆ, ನನ್ನ ಹಾಗಲ್ಲ ಉಮಾಕಾಂತ ಭಟ್ರು ಮಾತಾಡೋದು. ಯಾರೋ ಮಾತಾಡುವ ಶೈಲಿಯನ್ನು ಪಾಯಿಂಟ್ ಔಟ್ ಮಾಡಿ ಪ್ರಭಾಕರ್ ಜೋಶಿ ಅವರಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂಬುದರಿಂದ ಅಂಥವರನ್ನು ಬ್ರ್ಯಾಂಡ್ ಮಾಡಲಿಕ್ಕೆ ಶುರು ಮಾಡಿ. ಆ ಲೇಖನದ ಉದ್ದೇಶ ಅದೇ. ಈಗ ಅವರು ಅದರಲ್ಲಿ ತುಂಬ ಜನ ಆ ಲೇಖನದಲ್ಲಿ ತುಂಬ ಹಿರಿಯ ಕಲಾವಿದರ ಹೆಸರು ಹಾಕಿದ್ರು. ದೇರಾಜ ಸೀತಾರಾಮಯ್ಯನಂತ ಪ್ರಾತಸ್ಮರಣೀಯರಾದ ಕೀರ್ತಿಶೇಷ ಅರ್ಥಧಾರಿಗಳ ಹೆಸರನ್ನು ಬಿಟ್ಟದ್ದು ಅವರಿಗೆ ಸಮರ್ಥನೀಯ ಅಂತ ಕಂಡು, ನಾನು ಹಾಗೆ ಹೇಳುದಿದ್ರೆ ಒಂದು ಇಡೀ ಬುಕ್ಲೆಟ್ ಮಾಡ್ಬೋದು, ಅಷ್ಟು ಕಲಾವಿದರಿದ್ದಾರೆ ಅಂದರು. ನನಗೆ ಸರಿ, ಅದನ್ನು ನಾನು ಒಪ್ಪುವ. ಹಾಕಿದ ಕಲಾವಿದರು ಪೊಳಲಿ ಶಂಕರನಾರಾಯಣ ಶಾಸ್ತ್ರಿಗಳನ್ನು
ಆಯ್ತು, ಇವರು ಹೇಳುವಾಗ ಹೆಸರೇ ಬದಲಿಸ್ತಾರೆ ರಾಮಕೃಷ್ಣ ಅಂತ. ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಮೊದಲೇ ಅವರನ್ನು ಅರ್ಥಧಾರಿ ಅಂತ ಹೇಳಿದ್ರು. ಇದಂದ್ರೆ ವಿಶ್ವೇಶ್ವರ ಭಟ್ಟಿಗೆ ಪ್ರವೇಶ ಇಲ್ಲದ ಕ್ಷೇತ್ರ ಅಂದ್ರೆ ಪ್ರವೇಶ ಅಂದ್ರೆ ನಾನು ಅರ್ಥಧಾರಿಯಾಗಿ ಅಲ್ಲ ಅಂತ ಹೇಳಿದ್ದಲ್ಲ. ಅವರು ಹೆಚ್ಚು ಅಬ್ಸರ್ವ್ ಮಾಡದ ಕ್ಷೇತ್ರಕ್ಕೆ ಪತ್ರಿಕಾ ಮಾಧ್ಯಮದಲ್ಲಿದ್ದ ಮಿತ್ರರಿಂದ ಅರೆಬರೆ ಮಾಹಿತಿಯನ್ನು ಅವಸರವಸರವಾಗಿ ಹೊಂದಿ ಹೇಗಾದರೂ ಇದನ್ನು ಡಿಫೆಂಡ್ ಮಾಡಬೇಕು ಎಂಬ ತರಾತುರಿಯ ಪ್ರಯತ್ನವಾಗಿ ಆ ಲೇಖನ ಕಂಡಿದೆ ಬಿಟ್ರೆ ಅದರಲ್ಲಿ ಸತ್ವ ಇದ್ದ ಹಾಗೋ ವಿಮರ್ಶೆ ಎಂಬ ಹಾಗೋ ಅದು ಇರಲಿಲ್ಲ ಎಂಬುದು ವಾಸ್ತವ. ಅನೇಕ ಹೆಸರುಗಳು ಯಕ್ಷಗಾನ ಕ್ಷೇತ್ರದಲ್ಲಿ ಇಲ್ಲದ ಕಾರಣ ಸರ್, ಇದು ಒನ್ ಟೈಮ್ ಇವೆಂಟ್ ಆದ್ರೆ ಒಂದು ರೆಸ್ಪಾನ್ಸ್ ಆದ್ರೆ ಅದನ್ನು ನೆಗ್ಲೆಕ್ಟ್ ಮಾಡಬಹುದು. ಅದನ್ನೊಂದು ಅಭಿಯಾನ ಮಾಡಿ ಕಂಟಿನ್ಯೂಸ್ ಲೇಖನ ಬರೆಸಿ ಆಗ್ರಹ ಇದ್ದವರನ್ನೇ ಒಟ್ಟು ಮಾಡಿ ಇವತ್ತಿನವರೆಗೆ ಮುಂದುವರಿಸ್ತಾರೆ ಅಂದ್ರೆ ನೀವು ನೋಡಿ. ಮತ್ತು ನಾನು ವಿವರಣೆ ಕೊಡಬೇಕಾಗಿಲ್ಲ. ಅಲ್ಲ, ಆ ಮಾತನ್ನು ನಾವು ಹೇಳುವುದಕ್ಕಿಂತ ನೀವು ಹೇಳುವುದು ಹೆಚ್ಚು ಔಚಿತ್ಯಪೂರ್ಣ ಅಲ್ಲ. ಹೇಳಿಲ್ಲ ಅದು ನಾವು ಹೇಳ, ನೀವು ಹೇಳಿದ್ರೆ ಹೆಚ್ಚು ಔಚಿತ್ಯಪೂರ್ಣ. ನಮಗೀಗ ಅವರ ಇತಿಹಾಸವನ್ನು ನೀವೇ ನನಗೆ ಅವರ ಪತ್ರಿಕೆ ಆಗಬೇಕು ಅಂತಲೂ ಆಗ್ರಹದಿಂದ ಹೇಳುವುದಲ್ಲ. ಇಷ್ಟನ್ನು ಪ್ರಕಟಿಸಿದ ಅವರ ಪತ್ರಿಕೆಯಲ್ಲಿ ಆದ್ದರಿಂದ ಅದರಲ್ಲಿ ಆದರೆ ಹೆಚ್ಚು ಔಚಿತ್ಯಪೂರ್ಣ. ಸಾರ್ವಜನಿಕವಾಗಿ ಅರ್ಥಧಾರಿಗಳ ತೇಜೋವಧಿ ಮಾಡುವ ಹೀನ ಪ್ರವೃತ್ತಿ ನಿಲ್ಲಿಸಿ ಕಲೆಯ ಬೆಳವಣಿಗೆ ಪೂರಕವಾಗುವ ವಿಮರ್ಶೆಯನ್ನು ಮುಂದುವರಿಸಿದ್ರು ನಾವು ಸ್ವಾಗತ ಮಾಡ್ತಿದ್ದೇವೆ. ಬಟ್ ಮಸ್ಟರ್ಡ್ ಶುದ್ಧಾಗಿ ಅವರು ಕ್ಷಮೆ ಗೊತ್ತಿಲ್ಲ ನಿಮಗೆ ವೃತ್ತಿಯಲ್ಲಿ ಹೇಗೆ ಗೊತ್ತಿಲ್ಲ. ಅದೊಂದು ನ್ಯೂಸ್ ಆಯಿತು ಅಂತ ಆದರೆ ಅದು ನ್ಯೂಸ್ ಆಗಿ ಕ್ಯಾರಿ ಮಾಡಲಿಕ್ಕೆ ನಿಮ್ಗೆ ಪರ್ಮಿಷನ್ ಅಂತ ಗೊತ್ತಿಲ್ಲ. ಸಂಪಾದಕರ ಪ್ರತಿಕ್ರಿಯೆಯಾಗಿ ನಿಮ್ಗೆ ಹಾಕ್ಲಿಕ್ಕಿಲ್ಲ, ನನಗೆ ಅರ್ಥ ಆಗ್ತದೆ. ಬಟ್ ಸಂಪಾದಕರೇ ಒಂದು ಸುದ್ದಿ ಕೇಂದ್ರವಾದಾಗ ಹಾಕಬಹುದು ಅಂತ ನೀವು ನೋಡಿ. ಒಂದು ಇಂದು ಅವರ ವಿಶ್ವವಾಣಿ ಈ ಪೇಪರ್ ಆಗಿ ಉಂಟು, ಬೇಡ ಯೂಟ್ಯೂಬ್ ಸಮೂಹ ಮಾಧ್ಯಮಕ್ಕೆ ಈಗ ಶಕ್ತಿ ಇರುವ ಕಾರಣ. ಆ ಕಾರಣದಿಂದ ಈಗ ನಾವು ಹೇಳಿದ್ದು ನಾಳೆ ಈಗ ಪೇಪರ್ಗಳು ನೀವು ಎಲ್ಲರೂ ಕವರ್ ಮಾಡ್ತೀರಿ ಅಂತ ನಾವು ಭಾವಿಸ್ತೇವೆ. ಮಾಧ್ಯಮದಲ್ಲೂ ಬರ್ತದೆ. ಹೇಗೋ ಹಾಗೆ ಅವರು ಪ್ರಕಟ ಮಾಡಿದ್ರೆ ಸಾಕು.